ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂದರೆ ಈ BE ಕೋರ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಯಾವುದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿದೆ, CET ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ, PUC ಎಕ್ಸಾಮ್ದು ರಿಸಲ್ಟ್ಸ್ ಬಂದಿದೆ. ಸೊ ನೀವೇನಾದ್ರು ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಜಾಯ್ನ್ ಆಗಬೇಕು ಅಂತ ಆಸ್ಪೈರ್ ಆಗಿರ್ತೀರ. ನೀವೇನಾದ್ರು ಆ ಸ್ಟೂಡೆಂಟ್ಸ್ನ ಪೇರೆಂಟ್ ಆಗಿದ್ದರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ಸ್ ಕೊಡೋಣ, ಸೋ ದಟ್ ಅವರು ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಅಂದ್ಬಿಟ್ಟು ನೀವೆಲ್ಲ ಆಸೆ ಪಡ್ತಿರ್ತೀರ. ಕರೆಕ್ಟ್ ಅಲ್ವಾ? ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಈ BE ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಕಮಿಂಗ್ ಟು ದ ಓವರ್ ವ್ಯೂ ಆಫ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಈ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ BE ಅನ್ನೋದೇನು ಹೇಳಿ, ಒಂದು ಡಿಗ್ರಿ ಕೋರ್ಸ್. ಈ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಈಸ್ ಎ ಬ್ಯಾಚುಲರ್ ಡಿಗ್ರಿ ಅವಾರ್ಡೆಡ್ ಫಾರ್ ಎ ಪ್ರೋಗ್ರಾಮ್ ದಟ್ ಜನರಲಿ ಲಾಸ್ಟ್ ಫಾರ್ 4 years. ಈ BE ಎಷ್ಟು ವರ್ಷ ಇರುತ್ತೆ? 4 ವರ್ಷ ಇರುತ್ತೆ. ಫಾರ್ ಎಕ್ಸಾಂಪಲ್ BSc BC ಎಲ್ಲ ಜನರಲಿ ಎಷ್ಟು ವರ್ಷ ಇರುತ್ತೆ? 3 ವರ್ಷ ಇರುತ್ತೆ. ಈ BE ಎಷ್ಟು ವರ್ಷ ಇರುತ್ತೆ? 4 ವರ್ಷ ಇರುತ್ತೆ. ಆಲ್ ದ ಮೇಜರ್ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್ ಆಫರ್ಸ್ ದಿಸ್ ಕೋರ್ಸ್. ಈ BE ಕೋರ್ಸ್ ಏನಿದೆಯಲ್ಲ, ಮೇಜರ್ ಕಾಲೇಜಸ್ಸು ಆಫರ್ ಮಾಡ್ತಾರೆ. ಮೋಸ್ಟ್ಲಿ ಡೆಡಿಕೇಟೆಡ್ ಆಗಿ ಇಂಜಿನಿಯರಿಂಗ್ ಕಾಲೇಜಸ್ ಅಂತಲೇ ಕರೀತಾರೆ. ಸಪ್ರೇಟು ನಾನ್ ಇಂಜಿನಿಯರಿಂಗ್ ಕಾಲೇಜಿಗೆ ಡಿಗ್ರಿ ಕಾಲೇಜ್ ಅಂತ ಕರಿತೀವಿ ಇನ್ ಜನರಲ್ ಇನ್ ಕರ್ನಾಟಕ. ಕರೆಕ್ಟ್ ಅಲ್ವಾ? ಇದು 4 ವರ್ಷದ ಕೋರ್ಸು. ನೀವೇನಾದ್ರು BE ಜಾಯ್ನ್ ಆಗ್ತಿದ್ದೀರಾ ಅಂದರೆ ಈ ಕೋರ್ಸು 4 ವರ್ಷ ಇರುತ್ತೆ. ಓಕೆ, ಫಸ್ಟ್ ವರ್ಷದಲ್ಲಿ ಮೋಸ್ಟ್ಲಿ ನೀವು ಯಾವುದೇ ಬ್ರ್ಯಾಂಚ್ ತಗೊಂಡ್ರು ಫಸ್ಟ್ ವರ್ಷದಲ್ಲಿ ಏನೇನು ಓದ್ತಿರಲ್ಲ ಎಲ್ಲ ಕಾಮನ್ ಸಬ್ಜೆಕ್ಟ್ಸ್ ಇರುತ್ತೆ. ಫಸ್ಟ್ ವರ್ಷದಲ್ಲಿ ಏನು ಓದ್ತೀರಾ ಮೇನ್ಲಿ ಅಂದರೆ ಪ್ರತಿಯೊಂದು ಬ್ರ್ಯಾಂಚಿಂದೂ ಒಂದೊಂದು ಸಬ್ಜೆಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುತ್ತೆ, ಬೇಸಿಕ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಇರುತ್ತೆ, ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇರುತ್ತೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಫಸ್ಟ್ ಇಯರು ಇಂಟ್ರೊಡಕ್ಷನ್ ಟು ಆಲ್ ದ ಬ್ರಾಂಚಸ್, ದೆನ್ ಸೆಕೆಂಡ್ ಇಯರ್ ಮುಂದಿನ 3 ವರ್ಷ ಸೆಕೆಂಡ್, ಥರ್ಡ್, ಫೋರ್ತು ನೀವು ನಿಮ್ಮ ಬ್ರಾಂಚ್ ಸ್ಪೆಸಿಫಿಕ್ಕು ಏನಿರುತ್ತಲ್ಲ ಅದನ್ನು ಡೀಟೇಲ್ ಆಗಿ ಕಲಿತಾ ಹೋಗ್ತೀರಾ. ಓಕೆ, ಮೂವಿಂಗ್ ಆನ್. ಈ ಇಂಜಿನಿಯರಿಂಗ್ ಜಾಯ್ನ್ ಆಗೋದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ, ಕ್ಯಾಂಡಿಡೇಟ್ ಶುಡ್ ಕ್ಲಿಯರ್ 12th ಎಕ್ಸಾಮ್ 10+2 ಎಕ್ಸಾಮ್ ಇನ್ ಎ ಸೈನ್ಸ್ ಸ್ಟ್ರೀಮ್. ನೀವು ಸೈನ್ಸ್ ಸ್ಟ್ರೀಮ್ ಅವರೇ ಆಗಿರಬೇಕು. ಜನರಲಿ ಯಾವ್ಯಾವ ಸ್ಟ್ರೀಮ್ ಅವ್ರಿಗೆ ಈಸಿಯಾಗಿ ಎಂಟ್ರಿ ಸಿಗುತ್ತೆ ಇಂಜಿನಿಯರಿಂಗಿಗೆ? ನಿಮ್ಮದು PCMB ಆಗಿರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ. ನಿಮ್ಮ PUCಲಿ PCMCS ಇರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್, ಆ್ಯಂಡ್ PCME ಇರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಈ ಯಾವುದೇ ಒಂದು ಸೈನ್ಸ್ ರಿಲೇಟೆಡ್ ಬ್ರಾಂಚ್ ಇದ್ದರೆ ನೀವು ಇಂಜಿನಿಯರಿಂಗ್ಗೆ ಈಸಿಯಾಗಿ ಜಾಯ್ನ್ ಆಗ್ಬೋದು. ಬಿಕಾಸ್ ಇಂಜಿನಿಯರಿಂಗ್ ಸ್ಟ್ರೀಮ್ ಓದೋದಕ್ಕೆ ನಿಮಗೆ ಫಿಸಿಕ್ಸು ಮ್ಯಾಂಡೇಟ್ರಿ ಇರುತ್ತೆ, ಕೆಮಿಸ್ಟ್ರಿನೂ ಬೇಕಾಗಿರುತ್ತೆ, ಮ್ಯಾಥಮೆಟಿಕ್ಸು ಬೇಕಾಗಿರುತ್ತೆ. ಕರೆಕ್ಟ್ ಅಲ್ವಾ? ಮಿನಿಮಮ್ ಪರ್ಸೆಂಟೇಜ್ ಈ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗೋದಕ್ಕೆ ಎಷ್ಟು ಬೇಕು ಅಂತ ನೋಡೋದಾದರೆ ಇಟ್ ಡಿಪೆಂಡ್ಸ್ ಆನ್ ಯೂನಿವರ್ಸಿಟಿ ಅಥವಾ ಕಾಲೇಜು. ನೀವು ಯಾವ ಕಾಲೇಜಿಗೆ ಅಪ್ಲೈ ಮಾಡ್ತಿದ್ದೀರಲ್ಲ ಅದೇನಾದ್ರೂ ಡೀಮ್ಡ್ ಯೂನಿವರ್ಸಿಟಿ ಆಗಿದ್ದರೆ ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಆಗಿದ್ದರೆ ಅವ್ರದ್ದೇ ಒಂದು ಕಟ್ ಆಫ್ ರ್ಯಾಂಕಿಂಗ್ ಇರುತ್ತೆ. ಬಟ್ ನೀವು ಗೌರ್ಮೆಂಟ್ ಕೋಟಾದಲ್ಲಿ ಹೋಗಬೇಕು ಅಂದರೆ ಏನು ಕಟ್ ಆಫ್ ರ್ಯಾಂಕಿಂಗ್ ಇರಲ್ಲ. ಬಟ್ ನಿಮ್ಮದು ಕಡಿಮೆ ಪರ್ಸೆಂಟೇಜ್ ಬಂದಷ್ಟು ನಿಮ್ಮದು ರ್ಯಾಂಕಿಂಗು ತುಂಬ ಕಡಿಮೆ ಇದ್ದಂಗೆ ಇರುತ್ತೆ. ಹಾಗಾಗಿ ಒಳ್ಳೆ ಕಾಲೇಜ್ ಸಿಗುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಓಕೆ, ಸೊ ಲಿಸ್ಟ್ ಆಫ್ ಯೂನಿವರ್ಸಿಟೀಸ್ ಆಫರ್ಸ್ BE ಕೋರ್ಸ್ ಇನ್ ಕರ್ನಾಟಕ. ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕದಲ್ಲಿ ತುಂಬ ಯೂನಿವರ್ಸಿಟಿ ಇದೆ. ಬ್ಯಾಂಗ್ಳೂರು ಯೂನಿವರ್ಸಿಟಿ ಇದೆ, ತುಮಕೂರು ಯೂನಿವರ್ಸಿಟಿ ಇದೆ, ಧಾರವಾಡ ಯೂನಿವರ್ಸಿಟಿ ಇದೆ, ಮೈಸೂರು ಯೂನಿವರ್ಸಿಟಿ ಇದೆ. ಈ ಎಲ್ಲ ಯೂನಿವರ್ಸಿಟೀಸೂ ಇಂಜಿನಿಯರಿಂಗ್ ಕೋರ್ಸಸ್ನ ಆಫರ್ ಮಾಡ್ತಾರೆ ಅಂದರೆ ಡಿಪೆಂಡ್ಸ್. ಮೇಜರಾಗಿ ನೋಡೋದಾದರೆ VTU ಅಂತ ಇದೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಮೇಯ್ನ್ ಆಫೀಸ್ ಅಥವಾ ಮೇಯ್ನ್ ರೀಜನಲ್ ಆಫೀಸ್ ಇರೋದು ಬೆಳಗಾಮಲ್ಲಿ, ಮೇನ್ ಯೂನಿವರ್ಸಿಟಿ ಇರೋದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಇದೆ. ಅದರ್ ಡೀಮ್ಡ್ ಯೂನಿವರ್ಸಿಟೀಸು ಕೂಡ BE ಕೋರ್ಸಸ್ನ ಆಫರ್ಸ್ ಮಾಡ್ತಾರೆ. ಓಕೆ, ಸೊ ನೀವು ಯಾವುದೇ ಕಾಲೇಜು BE ಕೋರ್ಸಸ್ನ ಆಫರ್ ಮಾಡ್ತಾರಲ್ಲ ಆ ಕಾಲೇಜಿಗೆ ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆಗೋದ ಪ್ರೊಸೀಜರು ಮುಂದೆ ನೋಡ್ತಾ ಹೋಗೋಣ. ಸೊ ಮೂವಿಂಗ್ ಆನ್, ಹೌ ಟು ಗೆಟ್ ಅಡ್ಮಿಷನ್ಸ್. ನಿಮಗೆ ಈ ಕಾಲೇಜಲ್ಲಿ ಅಡ್ಮಿಷನ್ ಹೇಗೆ ಸಿಗುತ್ತೆ ಅಂತ ನೋಡೋದಾದರೆ ದೇರ್ ಆರ್ 2 ways ಯು ಕ್ಯಾನ್ ಗೆಟ್ ಎ ಅಡ್ಮಿಷನ್. ಒನ್ ಥ್ರೂ ಗೌರ್ಮೆಂಟ್ ಕೋಟಾ, ಒನ್ ಥ್ರೂ ಮ್ಯಾನೇಜ್ಮೆಂಟ್ ಕೋಟಾ. ಕರೆಕ್ಟಾ? ಸೊ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಗೌರ್ಮೆಂಟ್ ಕೋಟಾದಲ್ಲಿ ಹೇಗೆ ಜಾಯ್ನ್ ಆಗೋದು, ಪ್ರೈವೇಟ್ ಕೋಟಾದಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೇಗೆ ಜಾಯ್ನ್ ಆಗೋದು ಅಂತ. ಫಸ್ಟು ಗೌರ್ಮೆಂಟ್ ಕೋಟಾದಲ್ಲಿ ಹೇಗೆ ಜಾಯ್ನ್ ಆಗೋದು ಅಂತ ನೋಡೋಣ.
ಗೌರ್ಮೆಂಟ್ ಕೋಟಾದಲ್ಲಿ ಏನು ಮಾಡ್ತಾರೆ, ಫಸ್ಟ್ ಆಫ್ ಆಲ್ ನೀವು ಸಿ ಇ ಟಿ ಎಕ್ಸಾಮ್ ಬರೀಲೇಬೇಕು. ನೀವು ಗೌರ್ಮೆಂಟ್ ಕೋಟಾದ ಮುಖಾಂತರ ಇಂಜಿನಿಯರಿಂಗ್ ಜಾಯ್ನ್ ಆಗಲಿ ಅಥವಾ ಪ್ರೈವೇಟ್ ಕೋಟಾ ಮುಖಾಂತರ ಇಂಜಿನಿಯರಿಂಗ್ ಜಾಯ್ನ್ ಆಗೋ ಅಂತ ಆಸಕ್ತಿ ಇದ್ರೂ ಕೂಡ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಹೇಳಿ, ನೀವು ಸಿ ಇ ಟಿ ಎಕ್ಸಾಮ್ ಅಥವಾ ಪಿ ಜಿ ಸಿ ಇ ಟಿ ಬರೀಲೇಬೇಕು. ವಿತೌಟ್ ದಟ್ ರ್ಯಾಂಕಿಂಗ್ ನೋ ಬಡಿ ಈಸ್ ಗೋಯಿಂಗ್ ಟು ಅಡ್ಮಿಟ್ ಯು. ಫಸ್ಟ್ ನೀವು ಪಿ ಜಿ ಸಿ ಇ ಟಿ ಅಥವಾ ಸಿ ಇ ಟಿ ಬರೀತೀರಾ, ಅದಾದಮೇಲೆ ನಿಮ್ಮ ರ್ಯಾಂಕಿಂಗ್ ಬರುತ್ತೆ. ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡಿ ಕಾಲೇಜಸ್ಸು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಅಥವಾ ರಿಲೇಟಿವ್ಸ್ ಅಥವಾ ಸೀನಿಯರ್ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ಪೊಟೆನ್ಷಿಯಲಿ ಯಾವುದು ಒಳ್ಳೊಳ್ಳೆ ಕಾಲೇಜಸ್ ಇದೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ. ಅದಾದಮೇಲೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ. ನವಡೇಸ್ ನೀವು ಕಾಲೇಜೆಲ್ಲ ಚೂಸ್ ಮಾಡೋದು ನಿಮಗೆಲ್ಲ ಗೊತ್ತಿದೆ, ಆನ್ಲೈನಲ್ಲಿದೆ. ನಿಮ್ಮ ರ್ಯಾಂಕಿಂಗ್ ಮೇಲೆ ನಿಮ್ಮ ಲಿಸ್ಟ್ ಆಫ್ ಕಾಲೇಜಸ್ ಪ್ರಿಫರೆನ್ಸ್ ಮೇಲೆ ನೀವು ಫಸ್ಟ್ ಪ್ರಿಫರೆನ್ಸ್ ಯಾವುದು, ಸೆಕೆಂಡ್ ಪ್ರಿಫರೆನ್ಸ್ ಯಾವುದು ಅಂತ ನೀವು ನಿಮ್ಮ ಕಾಲೇಜ್ನ ಚೂಸ್ ಮಾಡ್ಬೋದು. ಚೂಸ್ ಮಾಡಾದ್ಮೇಲೆ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡ್ಕೊಳ್ಳಿ. ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ಅಡ್ಮಿಷನ್ಸ್ ತಗೋಬೋದು. ಇದು ಗೌರ್ಮೆಂಟ್ ಕೋಟಾದಲ್ಲಿ ನೀವೇನಾದ್ರೂ ಸಿ ಇ ಟಿ ಮುಖಾಂತರ ಹೋಗಬೇಕು ಅಂತ ಅಂದರೆ. ಹೌಎವರ್, ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಂಗ್ ಏನಾರು ಕಡಿಮೆ ಬಂತು, ಅಟ್ ದ ಸೇಮ್ ಟೈಮು ನೀವು ಸ್ಪೆಸಿಫಿಕ್ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಬೇಕು ಅಥವಾ ಟಾಪ್ ಕಾಲೇಜಸ್ಗೆ ಹೋಗಿ ಜಾಯ್ನ್ ಆಗಬೇಕು ಅಥವಾ ಸೆಟ್ ಆಫ್ ಕಾಲೇಜಸ್ನ ನೀವು ಐಡೆಂಟಿಫೈ ಮಾಡಿದ್ದೀರಾ, ನಿಮ್ಮ ರ್ಯಾಂಕಿಂಗ್ ಕಡಿಮೆ ಇದ್ರೂ ಕೂಡ ನಿಮ್ಮ ಮನೆಯಲ್ಲೇನಾದ್ರೂ ನಿಮ್ಮನ್ನು ಒಳ್ಳೆ ಕಾಲೇಜಿಗೆ ಕಳಿಸುವಂಥ ಆರ್ಥಿಕ ಸ್ಥಿತಿಯಲ್ಲಿದ್ದರೆ ನೀವು ಮ್ಯಾನೇಜ್ಮೆಂಟ್ ಕೋಟಾ ರೂಟನ್ನು ಫಾಲೋ ಮಾಡ್ಬೋದು. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋಂಥ ವಿಷಯ ಏನಂದರೆ, ಇಟ್ ಕಾಸ್ಟ್ ಮೋರ್. ಓಕೆನಾ? ಗೌರ್ಮೆಂಟ್ ಸೀಟ್ ಪ್ರೈಸ್ ಏನಿರುತ್ತಲ್ಲ ಅದ್ರದ್ದು 10ರಷ್ಟು ಅಥವಾ 5ರಷ್ಟು ಫೀಸ್ ಇರುತ್ತೆ. ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಈಗ 2024 ನೀವೇನಾದ್ರೂ ಸೀಟ್ ತಗೋಬೇಕು ಅಂದರೆ ನಿಮ್ಮ ಪರ್ ಇಯರ್ ಫೀಸು ಸಮ್ವೇರ್ ಅರೌಂಡ್ 5 ಲಕ್ಷದಿಂದ 10 ಲಕ್ಷ, 12 ಲಕ್ಷ, ಸಮ್ಟೈಮ್ಸ್ 20 ಲಕ್ಷದ ತನಕನೂ ಇರುತ್ತೆ. ಡಿಪೆಂಡ್ಸ್ ಆನ್ ದ ಡಿಮ್ಯಾಂಡ್. ಗೊತ್ತಾಯ್ತಲ್ಲ? ನೀವೇನಾದ್ರೂ ಮ್ಯಾನೇಜ್ಮೆಂಟ್ ಕೋಟಾ ಮುಖಾಂತರ ನೀವು ಇಂಜಿನಿಯರಿಂಗಿಗೆ ಸ್ಪೆಸಿಫಿಕ್ ಕಾಲೇಜಿಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಫಸ್ಟ್ ನೀವು ಸಿ ಇ ಟಿ ಎಕ್ಸಾಮ್ ಬರೆದ ನಂತರ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ನೀವು ಆ ಕಾಲೇಜಸ್ಗೆ, ನೀವು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಯಾವ ಕಾಲೇಜಿಗೆ ಅಡ್ಮಿಟ್ ಆಗಬೇಕು ಅಂತ ಇರ್ತೀರಲ್ಲ, 1, 2, 3 ಟಾಪ್ ಕಾಲೇಜಸ್ಗೆ ಅಥವಾ ನಿಮ್ಮ ಶಾರ್ಟ್ ಲಿಸ್ಟೆಡ್ ಕಾಲೇಜಸ್ಗೆ ಹೋಗಿ ಅಲ್ಲಿ ಫೀಸ್ನ ಎನ್ಕ್ವೈರ್ ಮಾಡಿ. ಬಿಕಾಸ್ ಬೇಗ ಅಡ್ಮಿಷನ್ ಆದಷ್ಟು ಅಥವಾ ಬೇಗ ಸೀಟ್ ಮಾಡಿದಷ್ಟು ನಿಮಗೇ ಒಳ್ಳೆಯದು. ಲಾಸ್ಟಿಗೆ ಹೋದರೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಪ್ರೈಸ್ ಕೂಡ ಜಾಸ್ತಿ ಹೇಳ್ಬೋದು. ಬಟ್ ಮ್ಯಾನೇಜ್ಮೆಂಟ್ ಕೋಟಾನ ಐ ವಿಲ್ ನಾಟ್ ರೆಕಮೆಂಡ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ಯಾಮಿಲಿ ಫಿನಾನ್ಷಿಯಲ್ ಕಂಡೀಷನ್ ತುಂಬ ಚೆನ್ನಾಗಿದೆ ಅಂದರೆ ಮಾತ್ರ ಹೋಗಿ. ಇಲ್ಲಾಂದರೆ ಆ ಲೋನ್ ತೀರಿಸೋದಕ್ಕೇ ನೀವು 10ರಿಂದ 15 ವರ್ಷ ದುಡಿಬೇಕಾಗುತ್ತೆ ಆಮೇಲೆ. ಓಕೆನಾ? ಸೊ ಹಾಗಾಗಿ ಬಿ ವೆರಿ ಕೇರ್ಫುಲ್. ಸೊ ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಅಷ್ಟೇ ಶಾರ್ಟ್ ಲಿಸ್ಟ್ ಮಾಡಿ ಕಾಲೇಜಸ್ನ, ಗೋ ಟು ಕಾಲೇಜ್ ಅಂಡ್ ಎನ್ಕ್ವೈರಿ ಅಬೌಟ್ ದ ಫೀಸ್ ಆ್ಯಂಡ್ ಗೆಟ್ ಎನ್ ಅಡ್ಮಿಷನ್ ಒನ್ಸ್ ಯು ಗೆಟ್ ಎ ಸಿ ಇ ಟಿ ರ್ಯಾಂಕಿಂಗ್ ಬೈ ಪ್ರೊಡ್ಯೂಸಿಂಗ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಓಕೆ? ಸೊ ಹೌ ಟು ಫಿನಾನ್ಸ್ ಯುವರ್ ಎಜುಕೇಷನ್. ನೀವು ಗೌರ್ಮೆಂಟ್ ಕೋಟಾದಲ್ಲಿ ಕೂಡ ಅಡ್ಮಿಟ್ ಆಗಿ ಅಥವಾ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೋಟಾ ಮೂಲಕ ಅಡ್ಮಿಟ್ ಆದ್ರೂ ಕೂಡ ಕೆಲವೊಬ್ಬರಿಗೆ ಆರ್ಥಿಕ ಸ್ಥಿತಿ ಇರಲ್ಲ ಅಥವಾ ಕೆಲವೊಬ್ಬರು ದೇ ವಾಂಟೆಡ್ ಟು ಬಿ ಎ ಇಂಡಿಪೆಂಡೆಂಟ್. ಸೊ ಆವಾಗ ನಿಮ್ಮ ಎಜುಕೇಷನ್ ಅಥವಾ ನಿಮ್ಮ ಓದನ್ನ ಹೇಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ತೀರಾ ಅಂತ ನೋಡೋದಾದರೆ 2 ways ಮೇನ್ಲಿ ಸಪೋರ್ಟ್ ಮಾಡ್ಬೋದು. ನಿಮ್ಮ ಪೇರೆಂಟ್ಸ್ ಏನಾದ್ರೂ ನಿಮ್ಮ ಎಜುಕೇಷನ್ನ ಸ್ಪಾನ್ಸರ್ ಮಾಡ್ತಾರೆ ಅಥವಾ ನಿಮ್ಮ ಕಾಲೇಜ್ ಫೀಸ್ ಇರ್ಬೋದು, ಸ್ಟೇ ಫೀಸ್ ಇರ್ಬೋದು ಅಥವಾ ಟ್ರಾವೆಲ್ ಫೀಸ್ ಇರ್ಬೋದು, ಬುಕ್ಸ್ ಫೀಸ್ ಇರ್ಬೋದು, ಅದೆಲ್ಲ ನಿಮ್ಮ ಪೇರೆಂಟ್ಸ್ಗೆ ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂದರೆ ಅವರು ದುಡ್ಡನ್ನ ಕಟ್ಬೋದು, ಮಾಡ್ಬೋದು. ಬಟ್ ಕೆಲವೊಬ್ಬರಿಗೆ ಫೀಸ್ ಜಾಸ್ತಿ ಇದ್ದರೆ ಎಷ್ಟು ಮೆಜಾರಿಟಿ ಆಫ್ ದ ಫ್ಯಾಮಿಲಿಗೆ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ. ಆವಾಗ ಏನು ಮಾಡ್ಬೋದು ಅಂದರೆ ನೀವು ಬ್ಯಾಂಕ್ ಲೋನ್ನ ತಗೋಬೋದು. ಎಜುಕೇಷನ್ ಲೋನ್ ಅಂತ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟು ಆಲ್ಮೋಸ್ಟ್ ಸೇಮ್ ಆ್ಯಸ್ ಯುವರ್ ಎನಿ ಅದರ್ ಲೋನು. ನೀವು ಬ್ಯಾಂಕ್ ಲೋನ್ನ ಅಪ್ರೋಚ್ ಮಾಡಿ ಪ್ರತಿ ವರ್ಷ ಎಷ್ಟು ಫೀಸ್ ಆಗುತ್ತಲ್ಲ ಈ ಬ್ಯಾಂಕ್ ಲೋನು ನಿಮ್ಮ ಟ್ಯೂಷನ್ ಫೀಸು ಮತ್ತು ಬುಕ್ಸ್ ಫೀಸು ಮತ್ತು ಅಡಿಷ್ನಲ್ ಕಾಸ್ಟ್ ಕೂಡ ಕವರ್ ಮಾಡುತ್ತೆ. ಓಕೆ? ಸೊ ಇಫ್ ನಿಮ್ಮ ಫ್ಯಾಮಿಲಿ ಮೆಂಬರ್ ಏನಾದ್ರು ಸ್ಪಾನ್ಸರ್ ಮಾಡ್ತಾರೆ, ಅವರಿಗೆ ಆರ್ಥಿಕ ಶಕ್ತಿ ಇದೆ ಅಂದರೆ ನಿಮ್ಮ ಪೇರೆಂಟ್ಸು ಫೀಸ್ ಎಲ್ಲ ಕಟ್ಬೋದು. ಅಥವಾ ನಿಮ್ಮ ಹತ್ರ ತುಂಬ ಕಷ್ಟ ಇದೆ ಫ್ಯಾಮಿಲಿಲಿ ಅಂತಂದರೆ ಯು ಕ್ಯಾನ್ ಆಲ್ವೇಸ್ ಗೋ ಫಾರ್ ಎಜುಕೇಷನ್ ಲೋನ್. ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಯು ಕ್ಯಾನ್ ಸ್ಟಾರ್ಟ್ ರೀಪೇಯಿಂಗ್ ಇಟ್. ಓಕೆ? ಸೊ ಕಮಿಂಗ್ ಟು ದ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ವಿಚ್ ಬ್ರಾಂಚ್ ಶುಡ್ ಐ ಚೂಸ್? ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ದೀನಿ, ಬಟ್ ಕೌನ್ಸಿಲಿಂಗ್ ಟೈಮಲ್ಲಿ ಯಾವ ಬ್ರ್ಯಾಂಚ್ನ ಚೂಸ್ ಮಾಡೋದು ಅಂತ ಕೇಳೋದಾದರೆ ಫಸ್ಟ್ ಪ್ರಿಫರೆನ್ಸು ಕಾಲೇಜಿಗೆ ಕೊಡಿ, ದೆನ್ ಸೆಕೆಂಡ್ ಪ್ರಿಫರೆನ್ಸು ನೀವು ಬ್ರಾಂಚಿಗೆ ಕೊಡಿ. ಓಕೆ? ತುಂಬ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಯಾವ ಬ್ರಾಂಚಿಗೆ ಬೇಕಾದ್ರೂ ಜಾಯ್ನ್ ಆಗಿ. ಪ್ರಿಫರಬಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅದರ್ ಬ್ರಾಂಚಸ್ ಬಂದಿದೆ ಇವಾಗ. ಇನ್ಫಾರ್ಮೇಷನ್ ಸೈನ್ಸ್ ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಇರ್ಬೋದು. ಅದಕ್ಕೋಗಿ ಮೇಯ್ನ್ ಕಂಪ್ಯೂಟರ್ ಸೈನ್ಸಿಗೆ ಪ್ರಿಫರೆನ್ಸ್ ಕೊಡಿ. ಏನಕ್ಕೆ ಅಂದರೆ ಮೋಸ್ಟ್ ಆಫ್ ಯು ನೋ IT ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿಲೇ ಎಲ್ಲರೂ ವರ್ಕ್ ಮಾಡೋದು. ಸೊ ಹಾಗಾಗಿ ಕಂಪ್ಯೂಟರ್ ನಾಲೆಡ್ಜ್ ಬೇಕೇ ಬೇಕಾಗುತ್ತೆ ಮತ್ತು ಜಾಬ್ ಕೂಡ ತುಂಬ ಇದೆ. ಸೊ
ನೆಕ್ಸ್ಟ್ ನೋಡೋದಾದರೆ ಅಸ್ಯೂಮ್ ದಟ್ ನಿಮಗೆ ಬೇಕಾಗಿರೋಂಥ ಕಾಲೇಜಲ್ಲೇ ಸೀಟ್ ಸಿಗುತ್ತೆ ಅಂತ ತಿಳ್ಕೊಳ್ಳಿ, ಒಳ್ಳೆ ರ್ಯಾಂಕಿಂಗ್ ಬಂತು. ಬಟ್ ಅಲ್ಲಿ ಕಂಪ್ಯೂಟರ್ ಸೈನ್ಸೂ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೂ ಇದೆ, ಸೈಬರ್ ಸೆಕ್ಯೂರಿಟಿನೂ ಇದೆ. ಅಂದರೆ ಯಾವುದನ್ನು ಚೂಸ್ ಮಾಡಿ ಅಂತ ನನ್ನನ್ನು ಕೇಳಿದ್ರೆ, ನನ್ನ ಪರ್ಸ್ನಲ್ ಒಪಿನಿಯನ್, ಗೋ ವಿತ್ ಕಂಪ್ಯೂಟರ್ ಸೈನ್ಸ್. ಬಿಕಾಸ್ ಕಂಪ್ಯೂಟರ್ ಸೈನ್ಸ್ನ ನೀವು ಓದಿದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ಇನ್ ಟು ಎನಿ ಅದರ್ ಫೀಲ್ಡ್ಸ್. ಬಿಕಾಸ್ AI, ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಡೀಪ್ ಲರ್ನಿಂಗು, ಮಷಿನ್ ಲರ್ನಿಂಗ್, ಇದೆಲ್ಲ ಕಂಪ್ಯೂಟರ್ ಸೈನ್ಸ್ದು ಒಂದು ಸಬ್ ಬ್ರಾಂಚಸ್ ಆಗುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ಓದೋದ್ರಿಂದ ನಿಮಗೆ ಎಲ್ಲ ಏರಿಯಾದೂ ಎಕ್ಸ್ಪೋಜರ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಫ್ಯೂಚರಲ್ಲಿ ಜಾಬ್ನ ಸ್ವಿಚ್ ಮಾಡಬೇಕು ಅಥವಾ ಜಾಬ್ ಸರ್ಚ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ನೀವೇನಾರ AI ಸ್ಪೆಸಿಫಿಕ್ ಅಥವಾ ಸೈಬರ್ ಸೆಕ್ಯೂರಿಟಿ ತೊಗೊಂಡ್ರೆ ವೆರಿ ಗುಡ್ ಬ್ರಾಂಚಸ್, ಐ ಆಮ್ ನಾಟ್ ಡಿನೈಯಿಂಗ್ ದಟ್. ಜನರಲಿ ಏನಿರುತ್ತೆ ಅಂದರೆ ಕಂಪ್ಯೂಟರ್ ಸೈನ್ಸು ಮತ್ತು AI ಅಥವಾ ಕಂಪ್ಯೂಟರ್ ಸೈನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಬ್ರಾಂಚಸ್ಗೆ ಆಲ್ಮೋಸ್ಟ್ 6 ಸಬ್ಜೆಕ್ಟಲ್ಲಿ 5 ಸಬ್ಜೆಕ್ಟ್ ಕಾಮನ್ ಇರುತ್ತೆ. ಸೈಬರ್ ಸೆಕ್ಯೂರಿಟಿ ಬ್ರಾಂಚಲ್ಲಿ ಸೈಬರ್ ಸೆಕ್ಯೂರಿಟಿ ಸ್ಪೆಸಿಫಿಕ್ ಒಂದೊಂದು ಸಬ್ಜೆಕ್ಟ್ಸ್ ಎಕ್ಸ್ಟ್ರಾ ಇರುತ್ತೆ. ಓಕೆನಾ? ಅದೇ ರೀತಿ AI ಕೂಡ. ಸೊ ಮೇನ್ ಥಿಂಗ್ ಈಸ್ ಲೈಕ್ ಇಫ್ ದೇರ್ ಇಸ್ ಅನ್ ಆಪ್ಷನ್, ಗೋ ವಿತ್ ಕಂಪ್ಯೂಟರ್ ಸೈನ್ಸ್. However, if you want to go on a specific field, you can always go with AI or cyber security. However, ನಿಮ್ಗೇನಾದ್ರೂ ಕೌನ್ಸಿಲಿಂಗ್ ಟೈಮಲ್ಲಿ ಡೌಟ್ಸ್ ಬಂದರೆ ಯಾವ ಬ್ರಾಂಚ್ ಈಸ್ ಬೆಟರ್ ಅಮಾಂಗ್ 1 or 2 ಬ್ರಾಂಚ್ ಅಂದರೆ ನೀವು ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಮೂವಿಂಗ್ ಆನ್, ಕಾಲೇಜಸ್ ಇನ್ ನೇಟಿವ್ ಆರ್ ಕಾಲೇಜಸ್ ಇನ್ ಬ್ಯಾಂಗ್ಳೂರ್ ಅಥವಾ ಬಿಗ್ ಸಿಟಿ. ಇಂಜಿನಿಯರಿಂಗ್ ಕಾಲೇಜು ನೇಟಿವಲ್ಲೂ ಕೂಡ ಇದೆ, ಇಂಜಿನಿಯರಿಂಗ್ ಕಾಲೇಜು ಬ್ಯಾಂಗ್ಳೂರಲ್ಲೂ ಕೂಡ ಇದೆ. ನಿಮ್ಮದು ಒಳ್ಳೆ ರ್ಯಾಂಕಿಂಗ್ ಇದೆ, ಅಥವಾ ಆಸ್ ಪರ್ ಯುವರ್ ರ್ಯಾಂಕಿಂಗ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಗುಡ್ ಕಾಲೇಜ್ ಇನ್ ಬ್ಯಾಂಗ್ಳೂರ್ ಆಸ್ ಕಂಪೇರ್ ಟು ಯುವರ್ ನೇಟಿವ್ ಕಾಲೇಜ್. ಯಾವುದನ್ನ ಚೂಸ್ ಮಾಡಿ ಅಂತ ನನ್ನನ್ನು ಕೇಳೋದಾದರೆ, ಆಲ್ವೇಸ್ ಕಮ್ ಟು ಎ ಬಿಗ್ಗರ್ ಸಿಟಿ. ಬಿಕಾಸ್ ಬಿಗ್ಗರ್ ಸಿಟಿಗೆ ಬಂದರೆ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ನಾನು ಕೂಡ ಒಂದು ತಾಲೂಕು ಲೆವೆಲ್ ಸಿಟಿಯಲ್ಲಿ ಓದಿ ಬಂದಿದ್ದು. ಬಟ್ ಬೆಂಗಳೂರಿಗೆ ಬಂದಾಗ ಏನಾಗುತ್ತೆ ಅಂತ ಅಂದರೆ, ಆಬ್ವಿಯಸ್ಲಿ ಯು ವಿಲ್ ಗೆಟ್ ಟು ಮೀಟ್ ಲಾಟ್ ಆಫ್ ಪೀಪಲ್ ಬೋತ್ ಫ್ರಮ್ ಬೆಂಗಳೂರು ಆ್ಯಂಡ್ ಅದರ್ ಬಿಗ್ ಸಿಟೀಸ್. ಅವ್ರದ್ದೆಲ್ಲ ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ವೆನ್ ಯು ಸ್ಟಾರ್ಟ್ ಮಿಂಗಲಿಂಗ್ ವಿತ್ ದೋಸ್ ಪೀಪಲ್ ಅಲ್ಲ, ಅವ್ರ ಜೊತೆ ಇದ್ದಾಗ ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗುತ್ತೆ. ಅಟ್ ದ ಸೇಮ್ ಟೈಮ್ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ, ಎಕ್ಸ್ಪೋಜರ್ ಇರುತ್ತೆ. ಬಿಕಾಸ್ ನೀವು ಒಂದು ಕೋರ್ಸ್ ಮಾಡಬೇಕು ಅಂದರೆ ಆಕ್ಸೆಸಿಬಿಲಿಟಿ ಇರುತ್ತೆ. ಬಿಕಾಸ್ ಎಷ್ಟೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಟ್ಯೂಷನ್ಸ್ಗೆ ಹೋಗಬೇಕು ಅಂದರೆ ಎಷ್ಟೊಂದು ಇನ್ಸ್ಟಿಟ್ಯೂಟ್ ಇದೆ, ಅಥವಾ ಯಾರನ್ನೋ ಒಬ್ರನ್ನ ಮೀಟ್ ಆಗಬೇಕು ಅಂತ ಅಂದರೆ ಎಷ್ಟೊಂದು ಇನ್ಸ್ಟಿಟ್ಯೂಟ್ಸ್ ಇರುತ್ತೆ. ಸೊ ಹಾಗಾಗಿ ಡಿಪೆಂಡ್ಸ್. ಒಳ್ಳೆ ಆಪ್ಷನ್ ಇದ್ದರೆ ಕಂಪೇರ್ ಬಿಗ್ಗರ್ ಸಿಟಿಗೆ ಬನ್ನಿ. ಅಟ್ ದ ಸೇಮ್ ಟೈಮ್ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಆಲ್ವೇಸ್ ಚೂಸ್. ಬಟ್ ನಿಮ್ಮ ಊರಲ್ಲಿರುವಂಥ ಕಾಲೇಜು ಚೆನ್ನಾಗಿದೆ, ಬಟ್ ನೀವು ಬೆಂಗಳೂರಿಗೆ ಬರಬೇಕು. ಬಟ್ ಬೆಂಗಳೂರಲ್ಲಿ ಸಿಗ್ತಿರುವಂಥ ಕಾಲೇಜು ನಿಮ್ಮ ರ್ಯಾಂಕಿಂಗಿಗೆ ಎಷ್ಟೋ ದೂರದಲ್ಲಿದೆ. ಬಟ್ ರೀಸೆಂಟ್ಲಿ ಓಪನ್ ಕಾಲೇಜ್ ಅಂದರೆ ಗೋ ವಿತ್ ಯುವರ್ ನೇಟಿವ್ ಕಾಲೇಜ್ ಓನ್ಲಿ. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಗುಡ್ ಕಾಲೇಜ್ ವರ್ಸಸ್ ಅವರೇಜ್ ಕಾಲೇಜ್. ಓಕೆ, ಮೇನ್ ಥಿಂಗು ಆಲ್ವೇಸ್ ಪ್ರಿಫರ್ ಎ ಗುಡ್ ಕಾಲೇಜ್. ಓಕೆ, ನಿಮ್ಮ ರ್ಯಾಂಕಿಂಗಿಗೆ ಮನೆ ಹತ್ರ ಒಂದಿದೆ ಕಾಲೇಜು, ಅದು ಅವರೇಜ್ ಕಾಲೇಜ್ ಇದೆ. ವೆರಸ್ ಸ್ವಲ್ಪ ದೂರ ಇದೆ ಕಾಲೇಜು, ಟ್ರಾವೆಲ್ ಮಾಡಬೇಕು ಅಥವಾ ಬೇರೆ ಸಿಟಿಗೆ ಹೋಗಬೇಕು, ಬಟ್ ಅದು ತುಂಬ ಗುಡ್ ಕಾಲೇಜ್. ಬಟ್ ನಿಮಗೆ ಆ ಕಾಲೇಜ್ ಸಿಗುತ್ತೆ ಅನ್ನೋದಾದರೆ ಆಲ್ವೇಸ್ ಗೋ ಫಾರ್ ಎ ಗುಡ್ ಕಾಲೇಜ್. ಬಿಕಾಸ್ ನಿಮ್ಮ ಕೆರಿಯರ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ ಗೈಸ್, ಸೊ ನೆಕ್ಸ್ಟ್ ನೋಡೋದಾದರೆ ವೇರ್ ಕೆನ್ ಐ ಸ್ಟೇ. ಓಕೆ, ನಾನು ಸ್ಟಡಿ ಮಾಡೋದಕ್ಕೆ ಬೇರೆ ಊರಿಗೆ ಬರ್ತೀನಿ, ಎಲ್ಲಿ ಉಳ್ಕೊಳ್ಳೋದು ಅಂತ ನೋಡೋದಾದ್ರೆ ತುಂಬ ಪಾಸಿಬಿಲಿಟೀಸ್ ಇದೆ. ಓಕೆ, ನೀವು ಹಾಸ್ಟೆಲಲ್ಲಿ ಉಳ್ಕೊಬೋದು, ಕಾಲೇಜಲ್ಲೇ ಹಾಸ್ಟೆಲ್ ಇರುತ್ತೆ. ನೀವು ಕಾಲೇಜ್ ಹಾಸ್ಟೆಲ್ಲ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ, ಅಥವಾ ಕಂಪೇರಿಟಿವ್ಲಿ ಇರುತ್ತೆ. ನೀವು ಕಾಲೇಜ್ ಹಾಸ್ಟೆಲಲ್ಲಿ ಉಳ್ಕೊಬೋದು, ಅಥವಾ ಪೇಯಿಂಗ್ ಗೆಸ್ಟ್, ಕಾಲೇಜ್ ಹತ್ರನೇ ಪೇಯಿಂಗ್ ಗೆಸ್ಟ್ ಅಂತ ಇರುತ್ತೆ. ನೀವು ದುಡ್ಡು ಕೊಟ್ಬಿಟ್ಟು ಮಂತ್ಲಿ ಇಷ್ಟು ಅಂತ ಉಳ್ಕೊಬೋದು, ಅಥವಾ ನೀವೇ ಸಪ್ರೇಟ್ ರೂಮ್ ಅಥವಾ ಒಂದು 1 BHK ಮನೆ ತೊಗೊಂಡು ಉಳ್ಕೊಬೋದು, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಬಟ್ ಫಸ್ಟ್ ಇಯರ್ ಕಷ್ಟ ಆಗುತ್ತೆ, ಬಿಕಾಸ್ ನಿಮ್ಗೆ ಯಾರೂ ಫ್ರೆಂಡ್ಸ್ ಇರೋಲ್ಲ. ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಯು ಕ್ಯಾನ್ ಆಲ್ವೇಸ್ ಟೇಕ್ ಎ ಸಪ್ರೇಟ್ ರೂಮ್ ಆರ್ 1 BHK ಆ ರೀತಿ. ಬಟ್ ಹಾಸ್ಟೆಲಲ್ಲಿ ಕೂಡ ನೀವು ಕಾಲೇಜ್ ಹಾಸ್ಟೆಲಲ್ಲೇ ಉಳ್ಕೋಬೇಕು ಅಂತ ಇಲ್ಲ. BCM ಹಾಸ್ಟೆಲ್ ಕೂಡ ಇದೆ ಗೌರ್ಮೆಂಟ್ ಕಡೆಯಿಂದ, ಅದ್ರಲ್ಲಿ ಉಳ್ಕೊಬೋದು. ನಿಮ್ಮ ಕೆಟಗರಿ ಅಥವಾ ಕ್ಯಾಸ್ಟ್ ರಿಲೇಟೆಡ್ ಹಾಸ್ಟೆಲ್ಸ್ ಕೂಡ ಇರುತ್ತೆ. ನಿಮ್ಮ ಕಮ್ಯುನಿಟಿಲಿ ಮಕ್ಳಿಗೇನೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ಡಿಗ್ರಿ ಅಥವಾ ಹೈಯರ್ ಸ್ಟಡೀಸ್ಗೆ ಬರುವಂಥ ಸ್ಟೂಡೆಂಟ್ಸಿಗೆ ದೊಡ್ಡ ದೊಡ್ಡ ಸಿಟಿ ಅಥವಾ ಬ್ಯಾಂಗ್ಳೂರ್ ಅಂತ ನಗರಗಳಲ್ಲಿ ಡೆಡಿಕೇಟೆಡ್ ಹಾಸ್ಟೆಲ್ಸ್ ಇರುತ್ತೆ. ಆ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡ್ಬೋದು. ಅಥವಾ ಮೆರಿಟ್ ಹಾಸ್ಟೆಲ್ ಇರುತ್ತೆ. ಈ ಮೆರಿಟ್ ಹಾಸ್ಟೆಲಲ್ಲಿ ಕ್ಯಾಸ್ಟ್ ನೋಡೋದಕ್ಕೂ ಅಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ನೋಡೋದಕ್ಕೂ ಅಲ್ಲ, ನಿಮ್ಮ PU ಪರ್ಸೆಂಟೇಜು ಮತ್ತು CET ರ್ಯಾಂಕಿಂಗು ತುಂಬ ಚೆನ್ನಾಗಿದ್ದರೆ ಅಲ್ಲಿ ಫ್ರೀ ಆಫ್ ಕಾಸ್ಟ್ ನಿಮಗೆ ಉಳ್ಕೊಳೋದಕ್ಕೆ ಮತ್ತು ಫುಡ್ಡು ಎಲ್ಲ ಕೊಡ್ತಾರೆ. ಓಕೆ, ನೀವು ಈ ಆಪ್ಷನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಅಥವಾ ನಿಮ್ಮ ರಿಲೇಟಿವ್ ಅಣ್ಣ ಅಕ್ಕ ಅಥವಾ ಚಿಕ್ಕಮ್ಮ ಮನೆಯಲ್ಲಿ ಉಳ್ಕೊಳ್ಳೋಂಥ ಆಪ್ಷನ್ಸ್ ಇದ್ದರೆ ನೀವು ಅಲ್ಲೂ ಕೂಡ ಉಳ್ಕೋಬೋದು. ಓಕೆ, ಸೊ ಶುಡ್ ಐ ಬೈ ಲ್ಯಾಪ್ಟಾಪ್ ವರ್ಸಸ್ ಡೆಸ್ಕ್ಟಾಪ್? ಸೊ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ದೀರಾ, ಆಬ್ವಿಯಸ್ಲಿ ನಿಮಗೆಲ್ಲ ಮೈಂಡಲ್ಲಿ ಇರುತ್ತೆ ನನಗೊಂದು ಕಂಪ್ಯೂಟರ್ ಡೆಡಿಕೇಟೆಡ್ ಬೇಕು ಪರ್ಸ್ನಲ್ ಆಗಿ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಇಯರಲ್ಲೇ ಇಮ್ಮಿಡಿಯೇಟಾಗಿ ಯು ಡೋಂಟ್ ರಶ್. ಓಕೆ, ಬಟ್ ನವಡೇಸ್ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕೇ ಬೇಕು. ನನ್ನನ್ನು ಕೇಳಿದ್ರೆ ಇಫ್ ಯು ಹ್ಯಾವ್ ಎನ್ ಆಪ್ಷನ್ ಟು ಬೈ ಎ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಆ್ಯಂಡ್ ಇಫ್ ಯು ಹ್ಯಾವ್ ಎ ಮನಿ ಬೈ ಎ ಲ್ಯಾಪ್ಟಾಪ್. ಓಕೆ, ಬಿಕಾಸ್ ನೀವು ಇಂಜಿನಿಯರಿಂಗಲ್ಲಿ 4 ವರ್ಷ ಇರೋದ್ರಿಂದ ಯು ಹ್ಯಾವ್ ಟು ವರ್ಕ್ ಆನ್ ಲಾಟ್ ಆಫ್ ವೇರಿಯಸ್ ಸ್ಮಾಲ್ ಪ್ರಾಜೆಕ್ಟ್, ಪೆಟ್ ಪ್ರಾಜೆಕ್ಟ್, ಅಥವಾ ಮೇಯ್ನ್ ನಿಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್ ಮಾಡಬೇಕಾಗತ್ತೆ. ಅವಾಗ ಲ್ಯಾಪ್ಟಾಪ್ ನಿಮ್ಮ ಪ್ರಾಜೆಕ್ಟ್ನೆಲ್ಲ ತೊಗೊಂಡೋಗಿ ಸೆಮಿನಾರ್ಸ್ ಎಲ್ಲ ಅಟೆಂಡ್ ಮಾಡಬೇಕಾಗಿರುತ್ತಲ್ಲ, ಗೋ ವಿತ್ ಲ್ಯಾಪ್ಟಾಪ್. ಬಟ್
desktop will be a very powerful option, but go with a laptop because nowadays laptops are very cheap also. But blind ಆಗಿ ಫಸ್ಟ್ ಇಯರಿಗೆ ಜಾಯ್ನ್ ಆಗಿ ಫಸ್ಟ್ ದಿನನೇ ಲ್ಯಾಪ್ಟಾಪ್ ಬೇಕು ಅಂತ ಆಟ ಮಾಡಿಬಿಡಿ ಮನೇಲಿ, ಓಕೆ, ಬಿಕಾಸ್ ಯು ಸ್ಟಿಲ್ ಹ್ಯಾವ್ ಎ ಟೈಮ್. ಬಿಕಾಸ್ ಕಾಲೇಜಲ್ಲಿ ಕೂಡ ನಿಮಗೆ ಲ್ಯಾಬ್ ಇರುತ್ತೆ, ಡೆಡಿಕೇಟೆಡ್ ಕಂಪ್ಯೂಟರ್ ಲ್ಯಾಬ್ಸ್ ಇರುತ್ತೆ, ಕಂಪ್ಯೂಟರ್ ಲೈಬ್ರರಿಲಿ ಕೂಡ ಕಂಪ್ಯೂಟರ್ಸ್ ಇರುತ್ತೆ, ನೀವು ಅಲ್ಲಿ ಹೋಗಿ ಯೂಸ್ ಮಾಡ್ಬೋದು. ಬಟ್ ಸಿ ಯುವರ್ ಫಿನಾನ್ಷಿಯಲ್ ಕಂಡೀಷನ್ ಆ್ಯಂಡ್ ದೆನ್ ಓನ್ಲಿ ಟೇಕ್ ಎ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್. ಸೊ ನೆಕ್ಸ್ಟ್ ನೋಡೋದಾದರೆ, ಓಕೆ, ಕಾಲೇಜಿಗೆ ನಾನು ಟ್ರಾವೆಲ್ ಮಾಡಬೇಕು, ಬೆಂಗಳೂರಲ್ಲಿದ್ದೀನಿ, ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಟ್ರಾವೆಲ್ ಮಾಡಬೇಕು, ನಾನು ಮೋಟ್ರ್ ಬೈಕ್ ತಗೊಳ್ಳ, ಬಿಕಾಸ್ ನಿಮಗೆ ಒಳ್ಳೆ ಪರ್ಸೆಂಟೇಜ್ ಬಂದಿರ್ಬೋದು ಆಬ್ವಿಯಸ್ಲಿ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲ್ಲ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಅ ಫಿನಾನ್ಷಿಯಲ್ ಕಂಡೀಷನ್ ಆಫ್ ಯುವರ್ ಪೇರೆಂಟ್ಸ್. ನಿಮಗೆ ವೆಹಿಕಲ್ಸ್ ಎಲ್ಲ ಓಡಿಸಿ ರೂಢಿ ಇದ್ದು, ಆ್ಯಂಡ್ ಇಫ್ ಯು ಆರ್ ಎಲಿಜಿಬಲ್ ಟು ರೈಡ್ ಎ ಮೋಟರ್ ಸೈಕಲ್, ಯು ಕ್ಯಾನ್ ಆಲ್ವೇಸ್ ರೈಡ್ ಎ ಮೋಟರ್ ಸೈಕಲ್ ಆ್ಯಸ್ ಪರ್ ದ ಏಜ್ ರೂಲ್ಸ್ ಆ್ಯಂಡ್ ಆಲ್. ನಿಮ್ಮ ಮನೇಲಿ ಕೂಡ ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ ಅಂದರೆ, ಬಟ್ ಜಸ್ಟ್ ಬಿಕಾಸ್ ನೀವು ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಅಂತ ಅಂದ್ಬಿಟ್ಟು ನಿಮ್ಮ ತಂದೆ ತಾಯಿಗೆ ಲೋನ್ ಮಾಡಿಸ್ಬಿಟ್ಟು ನನಗೆ ಬೈಕ್ ಕೊಡಿಸಿ, ಅದನ್ನು ಒಳ್ಳೆ ಬೈಕ್ ಕೊಡಿಸಿ, ಬುಲೆಟಾಗಿ ಕೊಡಿಸಿ ಅಂತ ಹಠ ಮಾಡಬೇಡಿ. ಬಿಕಾಸ್ ಆ ಬುಲೆಟ್ ತೊಗೊಳ್ಳೋಂಥ ಪ್ರೈಸಲ್ಲಿ ನಿಮ್ಮ 2 ಇಯರ್ಸ್ ಅಥವಾ 3 ಇಯರ್ಸು ಟ್ಯೂಷನ್ ಫೀಸನ್ನೇ ಕವರ್ ಆಗುತ್ತೆ. ಓಕೆ, ನೀವು ದುಡಿಬೇಕಾದ್ರೆ ಏನು ಬೇಕಾದ್ರೂ ತಗೋಬೋದು, ಬಟ್ ಸ್ಟಡೀಸ್ ಟೈಮಲ್ಲಿ ನಿಮ್ಮ ಸ್ಟಡೀಸ್ ಬಗ್ಗೆ ಫೋಕಸ್ ಮಾಡಿ. ಗಾಡಿಗೆ ಹಾಕೋ ದುಡ್ಡನ್ನು ಲ್ಯಾಪ್ಟಾಪ್ಗಾಗಿ ಒಳ್ಳೆ ಲ್ಯಾಪ್ಟಾಪ್ ತೊಗೊಳ್ಳಿ ವಿತ್ ಎ ಗುಡ್ ಗ್ರಾಫಿಕ್ಸ್ ಕಾರ್ಡ್ ಆರ್ ವಾಟ್ ಎವರ್ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. Okay, so always prefer public transport, but however if you have an option, manale spare gaadi idre you can always use. So innond important question nodadare, most of you people, you know, in Karnataka 50% of the people till 7th or till 10th ಕನ್ನಡ ಮೀಡಿಯಮಲ್ಲಿ ಓದ್ತಾರೆ. ರಿಮೈನಿಂಗ್ ಪೀಪಲ್ ವಿಲ್ ಸ್ಟಡಿ ಇಂಗ್ಲೀಷ್ ಮೀಡಿಯಮ್ ದೇರ್ ಹೈಸ್ಕೂಲ್ ಮೋಸ್ಟ್ಲಿ, ಕರೆಕ್ಟ್ ಅಲ್ವಾ? ಐ ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್ ಟಿಲ್ 10th ಸ್ಟ್ಯಾಂಡರ್ಡ್. ಕೆನ್ ಐ ಮ್ಯಾನೇಜ್ ಬಿ ಸಬ್ಜೆಕ್ಟ್? ಆಬ್ಸಲ್ಯೂಟ್ಲಿ ಎಸ್. ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ರು ಕೂಡ ನೀವು ಆಲ್ರೆಡಿ ಹೈಸ್ಕೂಲ್ ಅಥವಾ ಕಾಲೇಜ್ PUCನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀರಾ, ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಅಂತ ಅಂದಮೇಲೆ PUC ಅಟ್ಲೀಸ್ಟ್ ಪಾಸ್ ಆಗಿದ್ದೀರಾ ಅಥವಾ ಫಸ್ಟ್ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ಅಂದರೆ ಯು ಆರ್ ಕೇಪಬಲ್ ಎನಫ್. ಓಕೆ, ಡೋಂಟ್ ಥಿಂಕ್ ಅಬೌಟ್ ನಿಮ್ಮ ಪ್ರೀವಿಯಸ್ ಬ್ಯಾಕ್ಗ್ರೌಂಡ್ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಅಂತ. ಯು ಆರ್ ಕೇಪಬಲ್ ಎನಫ್. ಓಕೆ, ಈಸಿಯಾಗಿ ನೀವು ಕವರ್ ಮಾಡ್ಬೋದು, ಸಬ್ಜೆಕ್ಟ್ಸಲ್ಲಿ ಟಾಪರ್ ಕೂಡ ಆಗ್ಬೋದು. ಓಕೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ವಾಟ್ಸ್ ಆಫ್ಟರ್ BE? ಕೆಲವೊಬ್ಬರಿಗೆ BE ಆಯಿತು, BE ಆದಮೇಲೆ ನಾನು ಏನೆಲ್ಲ ಮಾಡ್ಬೋದು ಅಂತ ಆಪ್ಷನ್ ಕೇಳೋದಾದರೆ ನಿಮ್ಮ ಹತ್ರ ತುಂಬ ಆಪ್ಷನ್ ಇರುತ್ತೆ. ಯಾವ್ದ್ಯಾವುದು ಅಂತ ನೋಡೋದಾದರೆ, ಯು ಕ್ಯಾನ್ ಪರ್ಸ್ಯೂ ಯುವರ್ ಹೈಯರ್ ಸ್ಟಡೀಸ್. BE ಆದಮೇಲೆ ನೀವು ಮಾಸ್ಟರ್ಸ್ ಮಾಡ್ಬೋದು. BE ಬ್ಯಾಚುಲರ್ ಡಿಗ್ರಿ ಅಲ್ವಾ, ಮಾಸ್ಟರ್ ಡಿಗ್ರಿ ಮಾಡ್ಬೋದು, MTech ಮಾಡ್ಬೋದು. ಇಂಡಿಯಾದಲ್ಲಿ IITs ಇದೆ, IITs ಇದೆ, ನೀವು ಅಲ್ಲಿ ಮಾಡ್ಬೋದು. NITs ಇದೆ, ಅದು ಮಾಡ್ಬೋದು. ಮಾಸ್ಟರ್ ಆಫ್ ಸೈನ್ಸ್ ನಿಮ್ಮ ಹತ್ರ ದುಡ್ಡಿದ್ದು ಅಥವಾ ನೀವು ಬೇರೆ ದೇಶಕ್ಕೆ ಹೋಗಿ ಕಲಿಬೇಕು ಅಂದರೆ ಮಾಸ್ಟರ್ ಆಫ್ ಸೈನ್ಸ್ ಮಾಡ್ಬೋದು. MS. ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು, UPSC ಎಕ್ಸಾಮ್ಸ್ ಇರ್ಬೋದು ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಟ್ರೈ ಮಾಡ್ಬೋದು. ಬಿಕಾಸ್ IES ಅಂತ ಬರುತ್ತೆ, ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್ ಅಂತ, ನೀವು ಅದಕ್ಕೆ ಕೂಡ ಟ್ರೈ ಮಾಡ್ಬೋದು. ಅಥವಾ HAL, ISRO ಅಂತ ಗೌರ್ಮೆಂಟ್ ಕಂಪ್ನೀಸ್ ಇರ್ತಲ್ಲ, ಅಲ್ಲೂ ಕೂಡ ಕಾಲ್ ಫಾರ್ ಮಾಡ್ತಾರೆ, ನೀವು ಅಲ್ಲಿ ಟ್ರೈ ಮಾಡ್ಬೋದು. ಕಾರ್ಪೊರೇಟ್ ಸೆಕ್ಟರ್, ಮೆಜಾರಿಟಿ ಆಫ್ ದ ಪೀಪಲ್ 100 ಜನದಲ್ಲಿ 80 ಜನ ಕಾರ್ಪೊರೇಟ್ ಸೆಕ್ಟರಿಗೆ ಹೋಗ್ತಾರೆ. ಸೊ ಪ್ರೈವೇಟ್ ಕಂಪ್ನಿಗೆ ಹೇಗೆ ಜಾಯ್ನ್ ಆಗ್ಬೋದು? IT ಕಂಪ್ನೀಸ್ಗೆ ಅಂದರೆ ಕ್ಯಾಂಪಸ್ ಸೆಲೆಕ್ಷನ್ ಮುಖಾಂತರ ಹೋಗ್ಬೋದು, ಅಥವಾ ಆಫ್ ಕ್ಯಾಂಪಸ್ ಮುಖಾಂತರ ಕಂಪ್ನಿ ವೆಬ್ಸೈಟಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡಿ ಯು ಕ್ಯಾನ್ ಆಲ್ವೇಸ್ ಜಾಯ್ನ್, ಅಟೆಂಡ್ ಆಫ್ ಕ್ಯಾಂಪಸ್ ಆ್ಯಂಡ್ ಕ್ಲಿಯರ್ ಎನ್ ಇಂಟರ್ವ್ಯೂ. ಸೊ ಇದೆಲ್ಲ ನಿಮ್ಮದು ಆಫ್ಟರ್ BE ಏನೆಲ್ಲ ಆಪ್ಷನ್ ಇದೆ ನಿಮ್ಮ ಮುಂದೆ ಅಂತ ನೋಡೋದಾದರೆ. ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ, ಸ್ಟಿಲ್ ಇಫ್ ಅಟ್ ಆಲ್ ಯು ಹ್ಯಾವ್ ಎನಿ ಅಡಿಷ್ನಲ್ ಕ್ವಶನ್ ರಿಲೇಟೆಡ್ ಟು BE ಬಗ್ಗೆ ನಿಮಗೆ ಇನ್ನೂ ಏನಾದ್ರೂ ಕ್ವಶನ್ಸ್ ಏನಾರ ಇದ್ದರೆ ಡೋಂಟ್ ಹೆಸಿಟೇಟ್, ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ರೆಸ್ಪಾಂಡ್ ಮಾಡ್ತೀನಿ ಫಾರ್ ಶ್ಯೂರ್. ಅಟ್ ದ ಸೇಮ್ ಟೈಮ್ ಇಫ್ ದಟ್ ಪರ್ಟಿಕ್ಯುಲರ್ ಕ್ವಶನ್, ನೀವು ಕೇಳ್ತಿರೋಂಥ ಕ್ವಶನ್ ಏನಾರ ಇಂಪಾರ್ಟೆಂಟ್ ಆಗಿದ್ದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಾನು ಅದ್ರ ಮೇಲೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ನೀವೇನಾದ್ರೂ PUC ಓದ್ತಿರೋಂಥ ಸ್ಟೂಡೆಂಟ್ಸ್ ಆಗಿದ್ದು ಅಥವಾ ಆ ಸ್ಟೂಡೆಂಟ್ಸ್ನ ಪೇರೆಂಟ್ಸ್ ಆಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅಟ್ ದ ಸೇಮ್ ಟೈಮ್ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅವ್ರೂ ಕೂಡ PUC ಕಂಪ್ಲೀಟ್ ಮಾಡಿರ್ತಾರೆ, ಅವ್ರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಸೊ ದಟ್ ಅವ್ರೂ ಕೂಡ ನೋಡಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅವ್ರಿಗೂ ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.